ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ರಿಲೀಸ್ ಆದ ನಂತರ, ಫೈನಲ್ ರಿಸಲ್ಟ್ಸ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ನೀವು ಏನು ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಹಾಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ಆ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿ. ಸೊ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದ್ರೂ ಆ ವಾಟ್ಸಪ್ ಚಾನಲಲ್ಲಿ ನಿಮಗೆ ಫಾರ್ವರ್ಡ್ ಮಾಡ್ತಿರ್ತೀನಿ. ಈಗ ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ 15ನೇ ತಾರೀಕು, ಅಂತಂದರೆ ಇವತ್ತು ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ ಈಗ ಜುಲೈ ಸಿಕ್ಸ್ಟೀನ್ತಿಂದ ನಿಮಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಜುಲೈ 16 ಸೊ ಅಲ್ಲಿ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಆ 4 ಚಾಯ್ಸಸ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, ಆ 4 ಚಾಯ್ಸಸ್ಸಲ್ಲಿ ನೀವು ಯಾವುದನ್ನು ಚೂಸ್ ಮಾಡಬೇಕು, ಯಾವುದು ಬೆಸ್ಟ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಾದ ನಂತರ ಉಳಿದ ಪ್ರೊಸೀಜರನ್ನು ಡಿಸ್ಕಷನ್ ಮಾಡೋಣ. ಈಗ ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಮ್ಯಾಕ್ಸಿಮಮ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಾಲೇಜನ್ನು ಅಲಾಟ್ ಮಾಡಿದ್ದಾರೆ. ಕೆಲವರಿಗೆ ಕಾಲೇಜ್ ಅಲಾಟ್ ಆಗಿರೋದಿಲ್ಲ. ಸೊ ಕಾಲೇಜ್ ಅಲಾಟ್ ಆಗದೇ ಇರೋರಿಗೆ ನೀವು ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡಬೇಕಾಗತ್ತೆ. ಈಗ ಯಾರೆಲ್ಲ ಮತ್ತು ನೀವು ಯಾವ ಚಾಯ್ಸಸ್ಸು ಸೆಲೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಬೇಕಾದ್ರೆ ನೀವು ಕಾಲೇಜಸನ್ನು ರೀಶಫಲ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ರೀಶಫಲ್ ಮಾಡಿ ಬೇಕಾದ್ರೆ ಸೇವ್ ಮಾಡ್ಬೋದು. ಬಟ್ ನೀವು ಯಾವುದೇ ಚಾಯ್ಸಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾರಿಗೆ ಕಾಲೇಜ್ ಅಲಾಟ್ ಆಗಿರುತ್ತೆ ಅವರು ಚಾಯ್ಸಸ್ 4 ಚಾಯ್ಸ್ ಬರುತ್ತೆ. ಏನಿದು 4 ಚಾಯ್ಸಸ್ ಅಂತಂದರೆ, ಚಾಯ್ಸ್ 1 ತುಂಬ ನೀಟಾಗಿ ಕೇಳಿಸ್ಕೊಳ್ಳಿ. ಚಾಯ್ಸ್ 1 ಅಂತಂದರೆ, ಈಗ ನಿಮಗೆ ಏನು ಕಾಲೇಜ್ ಅಲಾಟ್ ಆಗಿರುತ್ತೆ ಸೊ ಅದೇ ನಿಮಗೆ ಚೆನ್ನಾಗಿದೆ ಕಾಲೇಜು, ಹಾಗಾಗಿರೋದ್ರಿಂದ ನೀವೇನು ಮಾಡ್ತೀರಾ, ಆ ಕಾಲೇಜಿಗೆ ಜಾಯ್ನ್ ಆಗೋದಕ್ಕೆ ಹೋಗ್ತೀರಿ. ಇಷ್ಟ ಇರುತ್ತೆ ನಿಮಗೆ, ಆ ಕಾಲೇಜಿಗೆ ಜಾಯ್ನ್ ಆಗ್ತೀರಾ. ಜಾಯ್ನ್ ಆಗಬೇಕು ಅಂತ ಇರಬೇಕಂತ ಅಂದ್ಕೊಂಡಿರುವಂಥವರು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಈಗ ಅಲಾಟ್ ಆಗಿರೋ ಕಾಲೇಜಿಗೆ ನನಗೆ ಇಷ್ಟ ಇದೆ, ಅದಕ್ಕೆ ಜಾಯ್ನ್ ಆಗ್ತಾಯಿದ್ದೀನಿ ಕಾಲೇಜಿಗೆ. ಸೊ ಅವರು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ನೀವು ಫೀಸ್ ಪೇಮೆಂಟನ್ನು, ನಿಮಗೆ ಚಲನ್ ಜನ್ರೇಟ್ ಆಗುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಫೀಸ್ ಚಲನ್ ಜನ್ರೇಟ್ ಆಗುತ್ತೆ. ಫೀಸ್ ಚಲನ್ ಜನ್ರೇಟ್ ಆದಮೇಲೆ ನೀವು ಫೀಸ್ ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ನೀವು ಹೋಗಿ ಆನ್ಲೈನಲ್ಲಿ ಪೇಮೆಂಟು ಸಹ ಮಾಡ್ಬೋದು, ಅಥವಾ ಬ್ಯಾಂಕಲ್ಲಿ ಹೋಗಿ ನೀವು ಫೀಸನ್ನು ಪೇಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಒನ್ಸ್ ನೀವು ಫೀಸ್ ಪೇಮೆಂಟ್ ಮಾಡಿದಾದಮೇಲೆ ನಿಮಗೆ ಫೀಸ್ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ನೀವು ಫೀಸ್ ಪೇ ಮಾಡಿದಾದಮೇಲೆ ಒಂದು ದಿವಸದ ಒಳಗಡೆ ನಿಮಗೇನಾಗುತ್ತೆ ಅಂದರೆ ಫೀಸ್ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ಒನ್ಸ್ ಫೀಸ್ ಕನ್ಫರ್ಮೇಷನ್ ಸ್ಲಿಪ್ ಅದು ಮತ್ತೆ ಒನ್ಸಗೆ ನಿಮ್ಮ ವೆಬ್ಸೈಟಿನಲ್ಲೇ ಸಿಗುತ್ತೆ. ಕಂಪ್ಲೀಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿನಲ್ಲೇ ನೀವು ಲಾಗಿನ್ ಆದರೆ ಅದು ಆಟೋಮೆಟಿಕಲ್ಲಿ ಅಲ್ಲೇ ಬರುತ್ತೆ ನಿಮಗೆ ಫೀಸ್ ಕನ್ಫರ್ಮೇಷನ್ ಸ್ಲಿಪ್ ಅಂತ. ಒನ್ಸ್ ನೀವು ಫೀಸ್ ಪೇ ಮಾಡಿದ್ದಾದಮೇಲೆ ಅದನ್ನು ನೀವೇನು ಮಾಡಬೇಕು ಅಂದರೆ ಫೀಸ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತಾರೆ. ಅಂದರೆ ನೀವು ಏನೇನು ರಿಸರ್ವೇಷನ್ಸ್ ಕ್ಲೈಮ್ ಮಾಡಿರ್ತೀರಾ ಆ ಎಲ್ಲ ಡಾಕ್ಯುಮೆಂಟ್ಸ್, ಏನು ಕ್ಲೈಮ್ ಮಾಡಿರೋ ಡಾಕ್ಯುಮೆಂಟ್ಸ್ ಇರುತ್ತೆ, ಲೈಕ್ ಕನ್ನಡ ಮೀಡಿಯಮ್ ಆಗಲಿ, ರೂರಲ್ ಆಗಲಿ, ಅಥವಾ ನೀವು ಬೇರೆ ಯಾವುದೇ ರೀತಿಯಾದಂಥ ರಿಸರ್ವೇಷನ್ಸ್ ಏನು ಕ್ಲೈಮ್ ಮಾಡಿರ್ತೀರ, ಮತ್ತು ಕೆಟಗರಿ ಆಗಲಿ ಏನೆಲ್ಲ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿರ್ತೀರ ಆ ರಿಸರ್ವೇಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನೆಲ್ಲನೂ ತೆಗೆದುಕೊಂಡು ಹೋಗಿ ನೀವು ಕಾಲೇಜಲ್ಲಿ ನೀವೆಲ್ಲ ಅಡ್ಮಿಷನ್ ಆಗ್ತಿದ್ದೀರ ಈಗ ಕಾಲೇಜಿಗೆ, ಆ ಕಾಲೇಜಿಗೆ ತೊಗೊಂಡು ಹೋಗಬೇಕಾಗತ್ತೆ. ತೆಗೆದುಕೊಂಡು ಹೋಗಿ ಅಲ್ಲಿ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಅಲ್ಲೇ ಕಾಲೇಜಿನಲ್ಲೇ ಹೋಗಿ ಅಲ್ಲಿ ಲಾಗಿನ್ ಆಗಿ ಅವರು ನಿಮ್ಮ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿ ನಿಮಗೇನಾಗುತ್ತೆ ಅಂದರೆ ಅಲ್ಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ನೀವು ಲೈವ್ ಫೋಟೋ ಕ್ಯಾಪ್ಚರ್ ಆದಮೇಲೆ ಅಡ್ಮಿಷನ್ ನಿಮ್ಮದು ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅದು ನೀವೊಂದು ಕಾಪಿ ತೊಗೊಳ್ಳಿ, ಅವ್ರ ಜೊತೆಗೆ ಕಾಲೇಜು ಒಂದು ಕಾಪಿ ತೊಗೊಳ್ತಾರೆ. ಸೊ ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಇದು ಕಂಪ್ಲೀಟಾಗಿ ಅಡ್ಮಿಷನ್ ಪ್ರೊಸೀಜರ್ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳೋ ಸ್ಟೂಡೆಂಟ್ಸ್ಗಳಿಗೆ. ಸರಿ, ಇಲ್ಲ ಸರ್ ನನಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಏನು ಚಾಯ್ಸ್ 2 ಅಂತಂದರೆ, ಈಗ ನಿಮಗೇನು ಅಲಾಟ್ ಆಗಿರುತ್ತೆ ಕಾಲೇಜು ಅದು ಓಕೆ, ನಿಮ್ಗೆ ಇಷ್ಟ ಇರುತ್ತೆ, ಬಟ್ ನೋಡೋಣ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕರೆ ಹೋಗ್ತೀನಿ. ಬೆಟರ್ ಕಾಲೇಜ್ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಬೆಟರ್ ಅಂತಂದರೆ ನಿಮ್ಮ ಮೈಂಡಲ್ಲಿರೋದು ಬೆಟರ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಆ ಆಪ್ಷನ್ ಎಂಟ್ರಿ ಮಾಡಿರೋ, ಫಾರ್ ಎಕ್ಸಾಂಪಲ್ ಒಂದು 100 ಆಪ್ಷನ್ ಎಂಟ್ರಿ ಮಾಡಿರ್ತೀರ, ನಿಮಗೆ ಕಾಲೇಜ್ ಬಂದು 69ನೇ 70ನೇ ಕಾಲೇಜ್ ಅಲಾಟ್ ಆಗಿರುತ್ತೆ, 70ನೇ ಕಾಲೇಜ್ ಅಲಾಟ್ ಆಗಿರುತ್ತೆ. ಬೆಸ್ಟ್ ಅಂತಂದರೆ ಏನು, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಅಂತಂದರೆ ಏನು ನಿಮ್ಮ ಪ್ರಕಾರವಾಗಿ? ಆ 70ನೇ ಕಾಲೇಜ್ ಏನು ಅಲಾಟ್ ಆಗಿದೆ ಅದಕ್ಕಿಂತ ಬೆಸ್ಟ್ ಅಂತಂದರೆ ಉಳಿದಂಥ 69 ಕಾಲೇಜು ಬೆಟರ್ ಕಾಲೇಜುಗಳು ಅಂತ ಅರ್ಥ.
ನೀವು ಬೆಟರ್ ಅಂತಂದರೆ ನಿಮ್ಮ ಮೈಂಡಲ್ಲಿರೋ ಬೆಟರ್ಗಳೆಲ್ಲ ಬರೋದಿಲ್ಲ. ಯಾಕಂದರೆ ಅದಕ್ಕೆ ನಿಮಗೆ ಆಪ್ಷನ್ ಎಂಟ್ರಿ ನಿಮಗೆ ಬಿಟ್ಟಿರೋದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಆಪ್ಷನ್ ಎಂಟ್ರಿ ಮಾಡಿಲ್ಲ, ನೀವೇ ಆಪ್ಷನ್ ಎಂಟ್ರಿ ಮಾಡಿರೋದು. ಬೆಟರ್ ಕಾಲೇಜಸ್ ಅಂತಂದರೆ ಈಗ ಅಲಾಟ್ ಆಗಿರೋ ಕಾಲೇಜಿಗಿಂತ ಮೇಲೆ ಇರೋ ಕಾಲೇಜುಗಳು ಬೆಟರ್ ಕಾಲೇಜ್. ಸೊ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವೇನಾಗುತ್ತೆ ಅಂತಂದರೆ, ಈಗ ನಿಮ್ಗೇನು ಅಲಾಟ್ ಆಗಿರುತ್ತೆ ಕಾಲೇಜು, ಈಗ ಎಕ್ಸಾಂಪಲ್ 70ನೇ ಕಾಲೇಜ್ ಏನು ಅಲಾಟ್ ಆಗಿರುತ್ತೆ, 70ನೇ ಕಾಲೇಜ್ ಆದಮೇಲೆ ಇರೋ ಕಾಲೇಜುಗಳು ಎಲ್ಲ ಡಿಲೀಟ್ ಆಗ್ತವೆ. ಓಕೆ, ಸೊ ಆ್ಯಂಡ್ ಈ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಈಗ ನೀವು 70ನೇ ಕಾಲೇಜ್ ಅಲಾಟ್ ಆಗಿರುತ್ತೆ, ಉಳಿದಂತಹ 69 ಕಾಲೇಜುಗಳನ್ನು ರೀಶಫಲ್ ಬೇಕಾದ್ರೆ ಮಾಡ್ಕೋಬೋದು. ಜೊತೆಗೆ ಸೆಕೆಂಡ್ ರೌಂಡ್ಗೆ ಹೋದಾಗ ನಿಮಗೆ ಈಗ 70ನೇ ಕಾಲೇಜು ಇದು ಹೋಲ್ಡ್ ಆಗಿರುತ್ತೆ, ಉಳಿದಂತೆ 69 ಕಾಲೇಜ್ ಬೇಕಾದ್ರೆ ನೀವು ಯಾವ್ದಾದ್ರು ಕಾಲೇಜುಗಳು ಡಿಲೀಟ್ ಮಾಡ್ಕೊಳ್ತೀನಿ ಸರ್, ನನಗೆ 69ರಲ್ಲಿ ಕಾಲೇಜ್ ಬೇಡ ಸರ್ ಅನ್ನಂಗಿದ್ರೆ ಡಿಲೀಟು ಮಾಡ್ಕೋಬೋದು ನೀವು. ಈಗ 69ರಲ್ಲಿ 69 ರಿಟೈನ್ ಮಾಡ್ಕೋಬೇಕು ಅಂತ ಏನಿಲ್ಲ. ನೀವು ಬೇಕಾದ್ರೆ ಯಾವ್ದಾದ್ರು ಕಾಲೇಜುಗಳು ಸರ್ ನನಗೆ ಇದು ಬೇಡ, ಈಗ 10 ಕಾಲೇಜ್ ಬೇಡ ಅಂತ ಡಿಲೀಟ್ ಮಾಡ್ಕೋಬೋದು. ನೀವು ಯಾವ ಕಾಲೇಜ್ ಬೇಕಾದ್ರೂ ಡಿಲೀಟ್ ಮಾಡಿ, ಬಟ್ ಹೊಸದಾಗಿ ಆ್ಯಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡಲ್ಲ ನಿಮಗೆ, ಬಟ್ ನಿಮಗೆ ಡಿಲೀಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡ್ತಾರೆ ಮತ್ತು ರೀಶಫಲನ್ನು ಮಾಡ್ಕೋಬಹುದು. ಆಗ ನಿಮಗೆ ರೌಂಡ್ 2ಗೆ ಹೋದಾಗ ಈಗ ನಿಮಗೆ 70ನೇ ಕಾಲೇಜ್ ಏನು ಅಲಾಟ್ ಆಗಿರುತ್ತೆ ಅದಕ್ಕಿಂತ ಬೆಟರ್ 69ರಲ್ಲಿ ಯಾವುದಾದ್ರು ನಿಮಗೆ ಸೀಟ್ ಸಿಕ್ಕರೆ ಆ ಸೀಟನ್ನು ಅಲಾಟ್ ಮಾಡ್ತಾರೆ. ಸಪೋಸ್ 69 ಕಾಲೇಜಲ್ಲಿ ಯಾವುದೂ ಸೀಟ್ ಸಿಗಲಿಲ್ಲ ಅಂತಂದರೆ ಆಗ ನಿಮಗೆ ಈಗ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಅಲಾಟ್ ಮಾಡಿರ್ತಾರೆ ಅದನ್ನು ನಿಮಗೆ ಅಲಾಟ್ ಮಾಡ್ತಾರೆ. ಈಗ ನೀವು ಸ್ವಲ್ಪ ಯೋಚನೆ ಮಾಡಿ, ಈಗ 70ನೇ ಕಾಲೇಜ್ ಅಲಾಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ನೀವೇನು ಮಾಡ್ತೀರಾ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಈಗ ಯಾವುದೋ 50ನೇ ಕಾಲೇಜ್ ಅಲಾಟ್ ಆಗಿಬಿಡುತ್ತೆ. ಅವಾಗ ನೀವು ಹೋಗ್ಬಿಟ್ಟು ಸರ್ ಇಲ್ಲ ನನಗೆ ಮೊದಲೇ ಚೆನ್ನಾಗಿತ್ತು ಇದಕ್ಕಿಂತ, ನೀವು ಆಪ್ಷನ್ ಎಂಟ್ರಿ ಮಾಡ್ತಿರೋದು ನೀವೇ 60, ಈಗ 70 ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜು ಉಳಿದಂಥ 69 ಕಾಲೇಜು ಚೆನ್ನಾಗಿಲ್ಲ ಅಂತಂದರೆ ಮತ್ತೆ ನೀವು ಯಾಕೆ 70ನೇ ಕಾಲೇಜಿಗೆ ಅಲಾಟ್ ಆಗಿರೋದಕ್ಕೆ ಹೋಗಬೇಕಲ್ವಾ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ನಿಮಗೆ ಸ್ವಲ್ಪ ಕಾಮನ್ ಸೆನ್ಸನ್ನು ನಾವು ಯೂಸ್ ಮಾಡಬೇಕಾಗತ್ತೆ ಇಲ್ಲಿ. ಏನಪ್ಪ ಅಂತಂದರೆ ನನಗೆ 70ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನಾನೀಗ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಉಳಿದಂಥ 69 ಕಾಲೇಜುಗಳು ಬೆಟರ್ ಕಾಲೇಜ್ ಆಗಿರಬೇಕು ನಾನು ಆಪ್ಷನ್ ಎಂಟ್ರಿನಲ್ಲಿ ಇರಬೇಕಾದ್ರೆ. ಇಲ್ಲಾಂದರೆ ಡಿಲೀಟ್ ಮಾಡ್ಕೊಳ್ಳಿ, ನಿಮಗೆ ಇದು ಚೆನ್ನಾಗಿಲ್ಲ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ. ಈಗ ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಮುಂಚೆ ಯೋಚನೆ ಮಾಡಿ, ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಈಗ ನನಗೇನು ಅಲಾಟ್ ಆಗಿದೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜುಗಳು ಅನ್ನೋದನ್ನು ಮಾತ್ರ ರಿಟೈನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರಿಟೈನ್ ಮಾಡ್ಕೊಬೇಡಿ, ಡಿಲೀಟ್ ಮಾಡಾಕಿ. ಆಮೇಲೆ ನೀವು ಸೆಕೆಂಡ್ ರೌಂಡ್ಗೆ ಹೋದಾಗ ಈಗ ಉಳಿದಂತೆ ಯಾವ ಕಾಲೇಜುಗಳು ನೀವೇನು ಚಾಯ್ಸ್ ಎಂಟ್ರಿನಲ್ಲಿ ಉಳ್ಕೊಂಡಿರ್ತೀರ ಅವು ಏನಾದರೂ ಅಲಾಟ್ ಆದರೆ, ಸೀಟ್ ಖಾಲಿ ಇದ್ದರೆ ಅಲಾಟ್ ಆಗುತ್ತೆ. ಇಲ್ಲಾಂದರೆ ಫಸ್ಟ್ ರೌಂಡಲ್ಲಿ ಏನು ಅಲಾಟ್ ಆಗಿರುತ್ತೆ ಕಾಲೇಜು, ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ನಿಮಗೆ ಅದು ಅಲಾಟ್ ಆಗುತ್ತೆ. ಸಪೋಸ್ ಬೇರೆ ಕಾಲೇಜ್ ಏನಾದ್ರು ಅಲಾಟ್ ಆಯಿತು ಅಂದರೆ ಮತ್ತೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜು ಸಿಗಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಉಳಿದಂಥ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಯ್ಸ್ 3ಗೆ ಬರೋಣ. ಚಾಯ್ಸ್ 3ನಲ್ಲಿ ಏನಪ್ಪ ಅಂತಂದರೆ ನಿಮ್ಗೀಗೇನು ಅಲಾಟ್ ಆಗಿದೆ ಕಾಲೇಜು ಅದು ಚೆನ್ನಾಗಿಲ್ಲ, ಬಟ್ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಾ, ಬಟ್ ಚಾಯ್ಸ್ 3 ಅಂಥದ್ದು ಏನು ಕಾಲೇಜ್ ಚೆನ್ನಾಗಿಲ್ಲ, ಅದೊಂದು ಬಿಟ್ಟು ಬೇರೆ ಕಾಲೇಜುಗಳು ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅನ್ನೋ ಪಕ್ಷದಲ್ಲಿ ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೋಬೋದು. ಚಾಯ್ಸ್ 3ದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಆ ಒಂದು ನಿಮ್ಗೇನು ಅಲಾಟ್ ಆಗಿರುತ್ತೆ ಕಾಲೇಜು ಅದೊಂದು ಬಿಟ್ಟು, ಫಾರ್ ಎಕ್ಸಾಂಪಲ್ 100 ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ರೆ 70ನೇ ಕಾಲೇಜ್ ಅಲಾಟ್ ಆಗಿದ್ದರೆ ಆ 70ನೇ ಕಾಲೇಜ್ ಒಂದು ತೆಗೆದುಬಿಟ್ಟು ಉಳಿದಿದ್ದಂಥ 99 ಕಾಲೇಜುಗಳು ನೀವು ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಆಪ್ಷನ್ ಸಿಗುತ್ತೆ. ಅದರಲ್ಲಿ ಬೇಕಾದ್ರೆ ನೀವು ರೀಶಫಲ್ ಮಾಡ್ಕೋಬೋದು ಮತ್ತು ಡಿಲೀಟ್ ಮಾಡ್ಕೋಬೋದು. ಅರ್ಥ ಆಗಿದೆಯಲ್ವ, ಇದು ಚಾಯ್ಸ್ 3. ನೆಕ್ಸ್ಟ್ ಚಾಯ್ಸ್ 4 ಬಂದರೆ ಏನಪ್ಪ ಅಂತಂದರೆ ಈಗ ನಿಮಗೆ ಈ ಕೌನ್ಸಿಲಿಂಗ್ ಪ್ರೊಸೀಜರ್ ಕಂಟಿನ್ಯೂ ಆಗೋದಕ್ಕೆ ಇಷ್ಟ ಇಲ್ಲ, ಅಂದರೆ ನಿಮಗೆ ಈ ಕೌನ್ಸಿಲಿಂಗ್ ಪ್ರೊಸೀಜರ್ ಬೇಡ, ನನಗೆ ಬೇಡ ಅಂದರೆ ಯಾವುದೋ ನನ್ನ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದೆ ಅಥವಾ ಬೇರೆ ಏನೋ ಕಾರಣಾಂತರಗಳಿಂದ ನಿಮಗೆ ನನಗೆ ಈ KCET ಕೌನ್ಸಿಲಿಂಗ್ ಪ್ರೊಸೀಜರೇ ಬೇಡ ಅನ್ನುವಂಥವ್ರು ಕ್ವಿಟ್ ಆಗಬೇಕಾಗಿರುವಂಥವ್ರು ಚಾಯ್ಸ್ 4ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ನಿಮಗೆ ಕಾಲೇಜ್ ಅಲಾಟ್ ಆಗಿ ನೀವು ಯಾವುದೇ ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಬಿಫೋರ್ 24th ಆಫ್ ಜುಲೈ 5 PM ಅಂದರೆ ಸಂಜೆ 5 ಗಂಟೆ ಒಳಗಡೆ, ಜುಲೈ 24ನೇ ತಾರೀಕು ಒಳಗಡೆ ನೀವು ಯಾವುದೇ ಆಪ್ಷನ್ ಚಾಯ್ಸಸ್ಸನ್ನು ಮಾಡಿಲ್ಲ, ನಿಮಗೆ ಸೀಟ್ ಅಲಾಟ್ ಆಗಿದೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಯಾವುದೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ನೀವೇನಾದರೂ ಇದ್ದರೆ ಆಟೋಮೆಟಿಕಲಿ ಅದು ಚಾಯ್ಸ್ 4ಅನ್ನು ತೊಗೊಂಬಿಡುತ್ತೆ. ಸೊ ಅದಕ್ಕೆ ನೀವು ಜುಲೈ 24ನೇ ತಾರೀಕು 5 ಗಂಟೆ ಒಳಗಡೆ ನೀವು ಯಾವುದಾದ್ರು ಒಂದು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಚಾಯ್ಸ್ 4 ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಂಪ್ಲೀಟಾಗಿ ಕೌನ್ಸಿಲಿಂಗ್ ಪ್ರೊಸೀಜರಿಂದ ಎಕ್ಸಿಟ್ ಮಾಡಿಬಿಡ್ತಾರೆ ಅವರು ಆಟೋಮೆಟಿಕಲಿ ಎಕ್ಸಿಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿರೋದ್ರಿಂದ ನೋಡಿ ಯೋಚನೆ ಮಾಡಿ ಯಾವ ಚಾಯ್ಸಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಚಾಯ್ಸ್ 1 ಅಲಾಟ್ ಆಗಿರೋ ಕಾಲೇಜು ಓಕೆ, ಅದಕ್ಕೆ ಅಡ್ಮಿಷನ್ ಆಗ್ತೀರಾ. ಇಲ್ಲ ಸರ್ ಚಾಯ್ಸ್ 2 ಅಂತಂದರೆ ಅಲಾಟ್ ಆಗಿರೋ ಕಾಲೇಜು ಓಕೆ, ಇದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕರೆ ಹೋಗ್ತೀನಿ ಅನ್ನೋಂಥವ್ರು ಚಾಯ್ಸ್ 2. ಚಾಯ್ಸ್ 3 ಈಗ ಅಲಾಟ್ ಆಗಿರೋ ಕಾಲೇಜು ನನಗೆ ಇಷ್ಟ ಇಲ್ಲ, ಉಳಿದ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ, ಚಾಯ್ಸ್ 3.
ಸೆಕೆಂಡ್ ರೌಂಡ್ಗೆ ಹೋಗುವಂಥದ್ದು ಆಪ್ಷನ್ಸ್ 2 ಸಿಗುತ್ತೆ ನಿಮಗೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಓಕೆನಾ? ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಆಯಿತು. ಇದರಲ್ಲಿ ಯಾವುದು ಬೆಸ್ಟ್ ಅಂತ ನನಗೆ ಕೇಳಿದ್ರೆ, ಈಗ ಸದ್ಯದ ಪರಿಸ್ಥಿತಿಗೆ ಚಾಯ್ಸ್, ಈಗ ನೋಡಿ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ತುಂಬ ಚೆನ್ನಾಗಿದ್ರೆ ಖಂಡಿತವಾಗಿ ಅಡ್ಮಿಷನ್ ಆಗಿಬಿಡಿ. ಇಲ್ಲ ಸರ್ ಇದಕ್ಕಿಂತ ಇನ್ನು ಸ್ವಲ್ಪ ಬೆಟರ್ ಕಾಲೇಜ್ ನೋಡ್ತಾ ಇದ್ದೀನಿ ಅಂತ ನನಗಿದ್ರೆ ಸೆಕೆಂಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿ. ಚಾಯ್ಸ್ 2 ಈಸ್ ಅ ಬೆಸ್ಟ್ ಈಗ ನನ್ನ ಪ್ರಕಾರವಾಗಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಚಾಯ್ಸ್ 2 ಏನಾಗುತ್ತೆ ಅಂದರೆ, ಈಗ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜಂತೂ ಇರುತ್ತೆ, ಜೊತೆಗೆ ನಿಮಗೆ ಅದಕ್ಕಿಂತ ಬೆಟರ್ ಕಾಲೇಜುಗಳು ಸಿಗ್ತವೆ. ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ಆಪ್ಷನೇ ಇಲ್ಲ ನಿಮಗೆ. ಸೊ ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ಸಿಗೋ ಆಪ್ಷನೇ ಇಲ್ಲ. ಸಪೋಸ್ ನಿಮಗೆ ಈ ಉಳಿದಿರೋಂಥ ಆಪ್ಷನ್ಗಳಲ್ಲಿ ನೀವೇನಾದ್ರು ಡಿಲೀಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಬಿಡಿ. ಚೆನ್ನಾಗಿರೋ ಕಾಲೇಜನ್ನುಗಳನ್ನು ಉಳಿಸ್ಕೊಂಡು ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಅಲಾಟ್ ಆಗಿರುತ್ತೆ ಅದನ್ನು ಉಳಿಸ್ಕೊಳ್ಳಿ. ಅದಕ್ಕೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರವಾಗಿ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೇಳ್ತಿರೋದು. ಇಲ್ಲ ನಿಮಗೆ ಆಲ್ರೆಡಿ ಕಾಲೇಜ್ ಚೆನ್ನಾಗಿರೋದೇ ಅಲಾಟ್ ಆಗಿದ್ರೆ ಅಡ್ಮಿಷನ್ ಆಗಿಬಿಡಿ. ಇಲ್ಲ ಸರ್ ಇದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗಿರೋ ಕಾಲೇಜ್ ನೋಡ್ತೀನಿ, ಈ ಕಾಲೇಜನ್ನು ಹೋಲ್ಡ್ ಮಾಡಿ ಅನ್ನೋಂಗಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಚಾಯ್ಸ್ 2 ಅಂತಂದರೆ, ಈಗಿನ ಸದ್ಯದ ಈ ವರ್ಷದ ಮಟ್ಟಿಗೆ ಏನಪ್ಪ ಅಂತಂದರೆ, ಈಗ ನಿಮ್ಗೇನು ಕಾಲೇಜ್ ಅಲಾಟ್ ಆಗಿದೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗುವಂಥ ಚಾನ್ಸಸ್ಸು ಸೆಕೆಂಡ್ ರೌಂಡಲ್ಲಿ ಇರುತ್ತೆ. ಯಾಕೆ ಅಂದರೆ ಇನ್ನೂ ಮೆಡಿಕಲ್ ಮತ್ತು ಆಯುಷ್ ಕೋರ್ಸ್ಗಳಿಗೆ ಯಾವುದೇ ಕೌನ್ಸಿಲಿಂಗ್ ಪ್ರೊಸೀಜರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಈಗೇನು ಮೆಡಿಕಲ್ ಹೋಗಬೇಕಂತ ಇರುವಂಥ ಕ್ಯಾಂಡಿಡೇಟ್ಸು ಸಹ ಅವರು ಈಗ ಇಂಜಿನಿಯರಿಂಗ್ ಸೀಟನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಇಂಜಿನಿಯರಿಂಗು ಅಥವಾ ವೆಟರ್ನರಿನೋ ಯಾವುದೋ ಒಂದು ಸೀಟನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ ಅವರೂ. ಈಗ ಅವ್ರಿಗೆ ಸೆಕೆಂಡ್ ರೌಂಡ್ಗೆ ಮೆಡಿಕಲ್ ಆ್ಯಡ್ ಮಾಡೋದ್ರಿಂದ ಮೆಡಿಕಲ್ ಬರುತ್ತೆ. ಇನ್ನೊಂದು ಆಲ್ಮೋಸ್ಟ್ ರಿಸಲ್ಟ್ಸ್ ಬಿಟ್ಟಿದ ತಕ್ಷಣ ಇಮಿಡಿಯೇಟಾಗಿ ಸೆಕೆಂಡ್ ರೌಂಡಿಗೆ ಮೆಡಿಕಲು ಬರುತ್ತೆ, ಜೊತೆಗೆ ಫಾರ್ಮಸಿನೂ ಬರುತ್ತೆ. ಆ್ಯಡ್ ಮಾಡೋದ್ರಿಂದ ಅವಾಗೇನಾಗ್ತಾರೆ, ಸ್ಟೂಡೆಂಟ್ಸು ಈಗ ಟಾಪ್ ಕಾಲೇಜುಗಳನ್ನು ಹೋಲ್ಡ್ ಮಾಡಿರೋ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಮೆಡಿಕಲ್ಗೆ ಹೊರಟೋದಾಗ ಸೆಕೆಂಡ್ ರೌಂಡಲ್ಲಿ ಆಗ ಆ ಸೀಟು ವೇಕೇಟ್ ಆಗುತ್ತಾ ಆಗಲಿ, ಖಾಲಿ ಆಗುತ್ತಾ ಅಲ್ಲಿ, ಖಾಲಿ ಆದಾಗ ನಿಮ್ಗೇನಾಗುತ್ತೆ, ಅದಕ್ಕಿಂತ ಬೆಟರ್ ಕಾಲೇಜು, ಮುಂದೆ ಹೋಗುವಂಥ ಕಾಲೇಜು, ಚೆನ್ನಾಗಿರೋ ಕಾಲೇಜು ಸಿಗುವಂಥ ಚಾನ್ಸಸ್ಸು ಪ್ರಾಬಬಿಲಿಟಿನೂ ಇದೆ. ಸೊ ಹಾಗಾಗಿರೋದ್ರಿಂದ ನೋಡಿ ಯೋಚನೆ ಮಾಡಿ. ಈಗ ಆಲ್ರೆಡಿ ಅಲಾಟ್ ಆಗಿರೋ ಕಾಲೇಜು ನಿಮಗೆ ತುಂಬ ಖುಷಿಯಾಗಿದ್ದರೆ, ಇದೇ ಸರ್ ನನಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು ಕಾಲೇಜು ಅನ್ನೋಂಗಿದ್ರೆ, ತುಂಬ ಚೆನ್ನಾಗಿದ್ದರೆ ನೀವು ಖಂಡಿತವಾಗಿ ಜಾಯ್ನ್ ಆಗ್ಬೋದು. ಇಲ್ಲ ಅಂತಂದರೆ ಸೆಕೆಂಡ್ ರೌಂಡಿಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 3 ಯಾಕೆ ಸೆಲೆಕ್ಟ್ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ನಿಮ್ಗೆ ಈಗ ಅಲಾಟ್ ಆಗಿರೋ ಕಾಲೇಜು ಉಳ್ಕೊಳ್ಳುತ್ತೆ. ಸಪೋಸ್ ನಿಮ್ಗೆ ಯಾವುದು ಕಾಲೇಜ್ ಅಲಾಟ್ ಆಗಲಿಲ್ಲ ಅಂದ್ಕೊಳ್ಳಿ, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗಲಿಲ್ಲ ಅಂದ್ಕೊಳ್ಳಿ, ಅಟ್ಲೀಸ್ಟ್ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಸಿಗ್ಬಿಡುತ್ತೆ, ಅದನ್ನು ರಿಟೈನ್ ಮಾಡ್ಕೋಬೋದು ನೀವು. ಸಪೋಸ್ ಯಾವುದು ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗಲಿಲ್ಲ ಅಂದರೆ. ಬಟ್ ಚಾಯ್ಸ್ 3ನಲ್ಲಿ ಆ ಥರ ಇಲ್ಲ, ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ ಹೊರಟೋಗ್ಬಿಡುತ್ತೆ. ಮತ್ತು ಉಳಿದಂಥ ಕಾಲೇಜುಗಳು ಸಿಗಬಹುದು, ಸಿಗದೇ ಇರಬಹುದು. ಹಾಗಾಗಿರೋದ್ರಿಂದ ಚಾಯ್ಸ್ 2 ಬೆಟರ್. ಸ್ವಲ್ಪ ಯೋಚನೆ ಮಾಡಿ, ಇದು ನಾನು ಹೇಳ್ತಿದ್ದೀನಿ ಅಂತ ತೊಗೋಬೇಡಿ, ಸ್ವಲ್ಪ ಯೋಚನೆ ಮಾಡಿ, ನಾನು ಹೇಳ್ತಿರೋದು ಕರೆಕ್ಟಾಗಿ ಇಲ್ವಾ ಅಂತ ಯೋಚನೆ ಮಾಡಿ ಅದಾದ ನಂತರ ನೀವು ಡಿಸಿಷನನ್ನು ತೊಗೊಳ್ಳಿ. ಬಟ್ ಬೇಗ ಇದನ್ನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಬಟ್ ಈ ವರ್ಷದ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಒಂದು ಸರಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿಬಿಟ್ಟಿರ್ತೀರಾ, ಸರ್ ನಾನೀಗ ಇಲ್ಲ ಯೋಚನೆ ಮಾಡ್ತೀರಾ, ಇಲ್ಲ ಚಾಯ್ಸ್ 2 ಸೆಲೆಕ್ಟ್, ಇಲ್ಲ ನನಗೆ ಯಾಕೋ ಸೆಕೆಂಡ್ ರೌಂಡ್ ಹೋಗಬೇಕು ಅಂತ ಅನಿಸ್ತಿದೆ ಅನ್ನೋಂಗಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬೋದು. ಮೊದಲೇನಾಗ್ತಿತ್ತು, ಒಂದು ಸರಿ ನೀವೇನಾದ್ರು ಕ್ಲಿಕ್ ಮಾಡಿ ಮುಂದೆ ಹೋಗಿದ್ದೀರಾ ಅಂತಂದರೆ ನೆಕ್ಸ್ಟ್ ಚಾಯ್ಸಸನ್ನು ಚೇಂಜ್ ಮಾಡೋ ಆಪ್ಷನ್ಸ್ ಇರ್ತಿರಲಿಲ್ಲ. ಬಟ್ ಈಗ ಕೊಟ್ಟಿದ್ದಾರೆ ನಿಮಗೆ. ಬಟ್ ಚಾಯ್ಸ್ 1 ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೀವು ಸೆಲೆಕ್ಟ್ ಮಾಡಿಕೊಂಡು ಒನ್ಸ್ ಫೀಸ್ ಪೇಮೆಂಟ್ ಮಾಡಿದ್ದಾದಮೇಲೆ ಮತ್ತೆ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡಲ್ಲ. ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಮೊದಲು ನೀವು ಬೇಕಾದರೆ ಚಾಯ್ಸ್ 2, ಚಾಯ್ಸ್ 3 ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರುತ್ತೆ. ಬಟ್ ಚಾಯ್ಸ್ 1 ಸ್ಟೂಡೆಂಟ್ಸ್ಗಳಿಗೆ ಯೋಚನೆ ಮಾಡಿ, ಫೀಸ್ ಪೇಮೆಂಟ್ ಮಾಡೋದಕ್ಕೆ ಮೊದಲು ಇಲ್ಲ ನನಗೀಗ ಅಲಾಟ್ ಮಾಡಿರೋ ಕಾಲೇಜೇ ಓಕೆ ಅಥವಾ ನಾನು ಸೆಕೆಂಡ್ ರೌಂಡ್ ಹೋಗಬೇಕಾ ಅನ್ನೋದನ್ನು ಯೋಚನೆ ಮಾಡಿ ಅದಾದ ನಂತರ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಚಾಯ್ಸ್ 2, 3, 4 ಸ್ಟೂಡೆಂಟ್ಸ್ಗಳಿಗೆ ಅಡ್ವಾಂಟೇಜು. ಸೊ ನೀವು ಯಾವಾಗ ಬೇಕಾದರೂ ಚಾಯ್ಸ್ 2ನ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಿ, ಬೇಕಾದ್ರೆ ಆಮೇಲೆ ಒಂದು ದಿನ ಆದಮೇಲೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇದು ಎಲ್ಲಿವರೆಗೂ ಮಾಡ್ಬೋದು, ಓನ್ಲಿ ಜುಲೈ 24th 5 ಗಂಟೆ ಒಳಗಡೆ ಮಾತ್ರ ನೀವು ಈ ಥರ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಯಾವುದು ಚೇಂಜಸ್ ಮಾಡೋಂಗಿಲ್ಲ. ಅದಕ್ಕೆ ಫೈನಲ್ ತುಂಬ ಸರಿ ನೀವು ಇದನ್ನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ನೀವು ಕನ್ಫ್ಯೂಷನ್ ಆಗಿ ನಾನು ಅವು ಚಾಯ್ಸ್ 2 ಎಂಟ್ರಿ ಮಾಡಿದ್ದೆ, ಅಯ್ಯೋ ಚಾಯ್ಸ್ 3 ಆಗಿಬಿಟ್ಟಿದೆ ಅಥವಾ ಚಾಯ್ಸ್ 3 ಆಗಿಬಿಟ್ಟೆ, ಆ ಥರ ನೀವು ಕನ್ಫ್ಯೂಷನ್ ಮಾಡ್ಕೊಬಿಡ್ತೀರಾ. ಅದಕ್ಕೆ ಯೋಚನೆ ಮಾಡಿ. ಸೊ ಒಂದು ಯಾವುದೇ ಚಾಯ್ಸಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮೊದಲು ಯೋಚನೆ ಮಾಡಿ ಫೈನಲಾಗಿ ಒಂದು ಡಿಸಿಷನ್ಗೆ ಬಂದು ತೊಗೊಬಿಡಿ. ಪೇರೆಂಟ್ಸ್ ಹತ್ರ ಡಿಸ್ಕಷನ್ ಮಾಡಿ ಫೈನಲ್ ಕನ್ಕ್ಲೂಷನ್ ಬನ್ನಿ. ಇದಾಯಿತು ಕಂಪ್ಲೀಟಾಗಿ ಚಾಯ್ಸ್ ಎಂಟ್ರಿ ಬಗ್ಗೆ. ಸ್ಟಿಲ್ ನಿಮ್ಗೆ ಇನ್ನೇನಾದ್ರು ಚಾಯ್ಸ್ ಎಂಟ್ರಿ ಬಗ್ಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಬಟ್ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.